ಹಲೋ ಹಾಯ್ ನಮಸ್ಕಾರ, ಹೇಗಿದ್ದೀರಿ ಪ್ರೇಕ್ಷಕ ಬಿಂದುಗಳೇ? ಬನ್ನಿ, ಇವತ್ತು YTಯಲ್ಲಿ ಒಂದು ಸಣ್ಣ ಸೆಟ್ಟಿಂಗ್, ಒಂದು 2-3 ಸೆಟ್ಟಿಂಗ್ಗಳಿರ್ತವೆ. ಅದು ಆ್ಯಪ್ನಲ್ಲಿ ಅದು ಯಾವ ಲೆಕ್ಕದಲ್ಲಿ ಮಾಡ್ಕೊಳ್ಬೇಕು, ಅದರಿಂದ ಉಪಯೋಗ ಏನು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಚಾನಲ್ ಗ್ರೋತಿಗೆ ಬಹಳಷ್ಟು ಉಪಯೋಗವಾದಂಥದ್ದು. ಅದನ್ನು ನೋಡಬೇಕು, ಮಾಡಬೇಕು ಮತ್ತು ಹೇಗೆ ಕೇಳಿಕೊಂಡು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಹಾಗೆಯೇ ನನ್ನ ಚಾನಲನ್ನು ಮೊದಲು ಏನಾದರೂ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟನ್ನು ಕೊಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದೆ ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಅದರಿಂದ ನನ್ನ ವಿಡಿಯೋಗಳು ಅಪ್ಲೋಡ್ ಆದಾಗ ಮೊದಲು ನಿಮ್ಮ ಹತ್ರ ಬಂದು ಮುಟ್ತಾವೆ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಜೊತೆಯಲ್ಲಿ ಮೊದಲೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಇದೇ ಮಾತನ್ನು ಸ್ವಲ್ಪ ಚೇಂಜ್ ಆಗಿ ಹೇಳ್ತೀನಿ. ಚಾನೆಲ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಬಹಳಷ್ಟು ಟೈಮ್ ತಗೊಳ್ಳೋದು ಬೇಡ, YTಯಲ್ಲಿ ಹೋಗೋಣ. ಓಕೆನಾ? ನಾನು YTಯಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ. ಈಗ ನನ್ನ ಚಾನಲ್ನಲ್ಲಿ ಇಲ್ಲಿ ನೋಡಿ, ನಿಮಗೆ YT ಕಾಣ್ತಾ ಇದೆಯಲ್ವಾ? ಇದಕ್ಕೆ YT ಸ್ಟುಡಿಯೋ ಅಂತ ಹೇಳ್ತಾರೆ. ಇದು ನಮ್ಮ ಚಾನಲ್ ಇರುವಂಥವರಿಗೆ ಇದು ಬೇಕಾಗತ್ತೆ. ಪ್ರತಿಯೊಂದು ಡೀಟೇಲು ಇದರಲ್ಲೇ ನಾವು ನೋಡೋದಾಗತ್ತೆ, ಹಾಗಾಗಿ ಬೇಕಾಗತ್ತೆ. ಇದನ್ನು ನಾವೀಗ ಟಚ್ ಮಾಡೋಣ. ಓಕೆನಾ? ಈ ಥರ ಟಚ್ ಮಾಡಿಕೊಂಡ್ರೆ ನಿಮಗೆ ಈ ಥರದ ಒಂದು ಮೆನ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇಲ್ಲಿ ದೊಡ್ಡದು ಲೋಗೋ ಇದೆಯಲ್ಲ ನಂದು, ಆ ಲೋಗೋ ಮೇಲೆ ಟಚ್ ಮಾಡೋದಲ್ಲ. ಇಲ್ಲಿ ಮೇಲ್ಬದಿಗೆ ನೋಡಿ, ಇದು ಒಂದು ನಾನು ಗೋಲ್ ಹಾಕಿದ್ದೇನಲ್ವ, ಇಲ್ಲಿ ನಿಮಗೆ ಅದನ್ನು ಟಚ್ ಮಾಡಬೇಕಾಗತ್ತೆ. ನಿಮ್ಮದು YTಯಲ್ಲಿ ಕೂಡ ಇದೇ ರೀತಿ ಒಂದು ಫಂಕ್ಷನ್ ಇರುತ್ತೆ, ಅದಕ್ಕೆ ನೀವು ಟಚ್ ಮಾಡಬೇಕಾಗತ್ತೆ. ಈ ಥರ ನೀವು ಟಚ್ ಮಾಡಿಕೊಂಡಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಮತ್ತೆ ಇಲ್ಲಿ ಪೆನ್ನಿನ ಆಪ್ಷನ್ ಇದೆ, ಗೊತ್ತಾ? ಇಲ್ಲಿ ನೋಡಿ, ಈ ಪೆನ್ನಿನ ಆಪ್ಷನ್ ಕಾಣುತ್ತಲ್ವ, ಇದರ ಮೇಲೆ ನೀವು ಮತ್ತೆ ಅದನ್ನು ಟಚ್ ಮಾಡಿ. ಓಕೆನಾ? ಟಚ್ ಮಾಡಿದಾಗ ಈ ಥರದ ಆಪ್ಷನ್ ಇಲ್ಲಿ ನಿಮಗೆ ಒಂದು ಓಪನ್ ಆಗುತ್ತೆ. ಈ ಥರದ ಓಪನ್ ಆದಾಗ ಇಲ್ಲಿ 2 ಥರದ್ದಿದೆ. ಒಂದು ಕನ್ನಡ ಕಸ್ತೂರಿ ಅನ್ನೋದು ಇಲ್ಲಿ ಬರೆಯೋದು ಸೇಮ್, ನೀವು ಯೂಟ್ಯೂಬ್ನಲ್ಲಿ ಏನು ಬರೀಬೇಕು ಅದನ್ನು ಬರೆಯೋದಾಯಿತು. ಹ್ಯಾಶ್ಟ್ಯಾಗ್ ಎಲ್ಲ ಇದಿರುತ್ತೆ. ಈ ಚಾನಲಿಗೆ ನೀವೇನೇನು ಬರೆಯೋದು ಇದ್ದಿರುತ್ತೆ. ಆದರೆ ಇಲ್ಲಿ ಕೆಳಗೆ ಲಿಂಕ್ ಅಂತಿದೆಯಲ್ಲ, ಈ ಲಿಂಕನ್ನು ನೀವು ಇಲ್ಲಿ ಶೋ ಬರೆದಿದ್ದಲ್ಲ ನಾನು, ಅದು YT ನಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಬರೆದಿದ್ದು, ಅದು ಇಲ್ಲಿ ಶೋ ಆಗ್ತಿದೆ. ಓಕೆನಾ? ಇದು ಲಿಂಕು ಇಲ್ಲಿ ನಿಮಗೆ ಬರೀಲಿಕ್ಕಾಗಲ್ಲ. ನಾನು ಬಂದು ನಿಮಗೆ ಹೇಳ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಕೆಳಬದಿಗಿದೆ ನೋಡಿ, ಈ ಜಾಗದಲ್ಲಿ ಮೈ ಹಬ್ ಅಂತಿದೆಯಲ್ಲ, ಇದು ಈ ಜಾಗದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಗಳನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಅದು ಏನು ಹಾಗಾದರೆ, ಇದನ್ನು ನಾವು ಈ ಜಾಗದಲ್ಲಿ ನಾನೇನು ಗೋಲ್ ಮಾಡಿದ್ದೀನಿ ಇದನ್ನು ನೀವು ಇಲ್ಲಿ ಟಚ್ ಮಾಡ್ಕೊಳ್ಬೇಕಾಗತ್ತೆ. ಟಚ್ ಮಾಡಿ, ಹಾಗಾದರೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಮೈ ಹಬ್ ಅಂತಿದೆ, ಇದು ಆನ್, ಮತ್ತು ಫಾರ್ ಯು ಅಂತಿದೆ. ಇದು 2 ಓಪನ್ ಇರಬೇಕು. ಯಾಕಂದರೆ ಇದು ಓಪನ್ ಇದ್ದಾಗಲೇ ಒಂದಿಷ್ಟು ಶೋ ಆಗಲಿಕ್ಕೆ ಸಾಧ್ಯ. ಇದಾಗಲಿ 2 ಕೂಡ ಓಪನ್ ಆಗಿರಬೇಕು. ಇದು ಹೀಗಿರುತ್ತೆ ಮೊದಲಿಗೆ ಬಂದ್ ಅಂತ ನೋಡಿ, ನಾನೀಗ ತೋರಿಸ್ತೀನಿ ನಿಮಗೆ. ಬಂದ್ ಅಂದರೆ ಈ ಥರ ಇರುತ್ತೆ. 2 ಬಂದಾಗತ್ತೆ ಈ ಥರ. ಆದರೆ ಇದನ್ನು ನಾವು ಬಂದಿಡಬಾರ್ದು, ಇದನ್ನು ನಾವು ಮತ್ತೆ ಟಚ್ ಮಾಡಿಕೊಂಡು ಓಪನ್ ಮಾಡಬೇಕು. ಆವಾಗ ಇದೆರಡು ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ಕೆಳಗೆ ಫಾರ್ ಯು ಅಂತಿದೆ ನೋಡಿ, ಹೌದಲ್ವಾ? ಈ ಜಾಗದಲ್ಲಿ ನೀವು ಕೆಳಬದಿಗೆ ಮೋರ್ ಸೆಟ್ಟಿಂಗ್ ಅಂತಲೂ ಕಾಣುತ್ತೆ ನಿಮಗೆ, ಹೌದಾ? ಈ ಮೋರ್ ಸೆಟ್ಟಿಂಗ್ ಮೇಲೆ ಒಂದ್ಸತಿ ಟಚ್ ಮಾಡಿ. ಮೋರ್ ಸೆಟ್ಟಿಂಗ್ ಮೇಲೆ ಟಚ್ ಮಾಡಿದಾಗ ಇಲ್ಲಿ ನೋಡಿ, ವಿಡಿಯೋ ಅಂತಿದೆ, ಶಾರ್ಟ್ಸ್ ಅಂತಿದೆ, ಲೈವ್ ಸ್ಟ್ರೀಮ್ ಅಂತಿದೆ. ಮತ್ತು ಈ 3 ಕೂಡ ಬಂದಿದ್ದರೆ ನಿಮ್ಮ ಮೊಬೈಲ್ನಲ್ಲಿ ಇದನ್ನು ನೀವು 3 ಆನ್ ಮಾಡಿಡಿ. ಇದು ಇಂಪಾರ್ಟೆಂಟು. ಕಂಟೆಂಟ್ಸ್ ಟೈಪ್ ಅಂದರೆ ನೀವು ಇಲ್ಲಿ ಯಾವುದನ್ನು ಬಂದ್ ಮಾಡಿರ್ತೀರಿ ಅದು ಜನರಿಗೆ ಶೋ ಆಗೋದಿಲ್ಲ, ಆ ವಿಡಿಯೋ ಹೆಚ್ಚಾಗಿ ಶೋ ಆಗೋದಿಲ್ಲ. ಈ 3 ಕೂಡ ನೀವು ಓಪನ್ ಆಗಿಟ್ಟರೆ ಮಾತ್ರ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ರೀಸೆಂಟ್ ಕಂಟೆಂಟ್ ಓನ್ಲಿ ಅಂತ ಮಾಡಿದ್ರು ಅಷ್ಟೇ. ನೀವು ಯಾವುದನ್ನು ಪ್ಲೇ ಮಾಡ್ತೀರ ಅದೇ. ನಾನಿಲ್ಲಿ ಏನು ಮಾಡಿದ್ದೀನಿ, ಆಲ್ ಕಂಟೆಂಟ್ ಅಂತ ನಾನು ಟಚ್ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈ 3 ನಾನು ಆನ್ ಇಟ್ಟಿದ್ದೀನಿ. ಓಕೆನಾ? ಈ 3 ಆನ್ ಇಡೋದ್ರ ಜೊತೆಗೆ ಮತ್ತೆ ಇನ್ನೊಂದನ್ನು ಕೂಡ ಇಲ್ಲಿ ಆನ್ ಇಟ್ಟಿದ್ದೀನಿ. ಯಾವುದದು? ರೀಸೆಂಟ್ ಓನ್ಲಿ ಅಂತಲ್ಲ, ಮೇಲಿದ್ದನ್ನು ನಾನು ಆಲ್ ಕಂಟೆಂಟನ್ನು ಆನ್ ಮಾಡಿಟ್ಟಿದ್ದೀನಿ. ನೀವು ಕೂಡ ಇದನ್ನು ಆನ್ ಆಗಿಟ್ಟಿಡಿ. ಇದರಿಂದ ನಿಮ್ಮ ಚಾನೆಲಿನ ಪ್ರತಿ ವಿಡಿಯೋ ಕೂಡ ಜನರ ಹತ್ರ ಹೋಗಿ ಮುಟ್ಲಿಕ್ಕೆ ಇದು ಒಂದು ದಾರಿ ಆಗುತ್ತೆ. ಎಲ್ಲದೂ ಇದರಲ್ಲೇ ಇದೆ ಅಂತ ನಾನು ಹೇಳೋದಿಲ್ಲ, ಆದರೆ ಪ್ರತಿಯೊಂದನ್ನು ಯೂಟ್ಯೂಬ್ನಲ್ಲಿ
ಅನುಕೂಲಕ್ಕೆ ಬೇಕಾಗುವಂಥದ್ದೇ. ಪ್ರತಿಯೊಂದು ಸೆಟ್ಟಿಂಗನ್ನು ನಾವೇನೇನು ಹೇಳಿರ್ತೀವಿ ಅದನ್ನು ನೀವು ತಪ್ಪದೆ ಮಾಡಬೇಕಾಗತ್ತೆ. ಮಾಡಿದಾಗಲೇ ಅದು ಉಪಯೋಗಕ್ಕೆ ಬರೋದು. ಈ ಥರದ ಒಂದು ಸೆಟ್ಟಿಂಗನ್ನು ನೀವು ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಈ ಥರದ ಒಂದು ಸೆಟ್ಟಿಂಗ್ ಆಯಿತು. ಇದು YT-ಯಲ್ಲಿರುವಂಥ ಸೆಟ್ಟಿಂಗು. ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡಾದ ಮೇಲೆ ನಿಮ್ಮ ಚಾನಲಲ್ಲಿ ಯಾರೆಷ್ಟರಿಗೆ 4 ವ್ಯೂ, 5 ವ್ಯೂ, 10 ವ್ಯೂ ಬರ್ತಾ ಇದೆಯಲ್ವಾ, ಅಂಥವರಿಗೆ ಒಂದಿಷ್ಟು ವ್ಯೂಗಳು ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ. ಇದು YT ಆ್ಯಪ್ನಲ್ಲಿ ಯಾವ ಸೆಟ್ಟಿಂಗನ್ನು ಓಪನ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ದಾರಿ. ಹಾಗೆಯೇ ಇನ್ನೂ ಒಂದಿಷ್ಟು ಹೇಳ್ತಿದ್ದೀನಿ, ಇಲ್ಲಿ ನೋಡಿ. ಅದರ ಜೊತೆಗೆ ಇಲ್ಲಿ YT-ಯಲ್ಲಿ ನೀವು ಬರ್ತೀರಲ್ವಾ, ಮೊದಲಿಗೆ ಈ ಥರದ ಆಪ್ಷನ್ ಇರುತ್ತೆ. ಇಲ್ಲಿ ಮೇಲ್ಬದಿಗೆ ನನ್ನದೇ ನೋಡಿ, ಇಲ್ಲಿ 1.4K ಅಂತ ಬರೆದಿದೆ. ಓಕೆನಾ? ಆಮೇಲೆ 88.8 ಅಂತಿದೆ. ಅದರ ಮೇಲೆ 1562. ಅಂದರೆ ಇದು YT ಬಗ್ಗೆ ನಿಮಗೆ ಡೀಟೇಲ್ ಅಂತ ಅಂದರೂ ಪರವಾಗಿಲ್ಲ. ಇದು ಮೇಲ್ಬದಿ ಇರೋದು ಸಬ್ಸ್ಕ್ರೈಬ್, ಅದರ ಕೆಳಬದಿ ಇರೋದು ಇದೆಯಲ್ಲ ಚಾನಲ್ ಆನಿಟೈಸರ್ ಅಂತ ಬರ್ಕೊಂಡಿದೆ. ಇದು ವ್ಯೂ ಮತ್ತು ವಾಚ್ ಅವರ್. ಖಾಲಿ ಇಲ್ಲಿ ಮೇಲ್ಬದಿಗೆ ನೋಡಿ, ನಿಮಗೆ ಅರ್ಥ ಆಗಬೇಕು ಅಂತ ಇನ್ನೊಂದ್ಸತಿ ಹೇಳ್ತೀನಿ. ಇಲ್ಲಿ ಮೇಲ್ಬದಿಗೆ 28 ದಿವಸದ್ದು ಅಂತಿದೆ. ಈ 28 ದಿವಸದ್ದು ಮಾತ್ರ ಇಲ್ಲಿ ತೋರಿಸುತ್ತೆ. ನೀವು ಈ 28ನೇ ದಿವಸದ್ದಕ್ಕೆ ಹೋಗಿ 29 ದಿವಸ ಆಯಿತು ಅಂದರೆ ಇದರಲ್ಲಿ ಏನಾದರೂ ನೀವು ಅದೇ ಗಾತ್ರದಲ್ಲಿ ಅದೇ ಲೆವೆಲ್ನಲ್ಲಿ ವೀಡಿಯೋಗಳನ್ನು ಹಾಕ್ತಾ ಇದ್ದೀರಿ ಅಂದರೆ ಇದು ಹೆಚ್ಚಾಗೇ ಇರುತ್ತೆ, ಕಮ್ಮಿ ಆಗಲ್ಲ. ಆದರೆ ಆ ಒಂದು ತಿಂಗಳಲ್ಲಿ ನೀವೇನಾದರೂ ಮತ್ತೆ ವೀಡಿಯೋಗಳನ್ನು ಕಮ್ಮಿ ಹಾಕೋದು ಅಥವಾ ಲೈವ್ ಸ್ಟ್ರೀಮ್ ಕಮ್ಮಿ ಮಾಡೋದು, ಮತ್ತೊಂದನ್ನು ಕಮ್ಮಿ ಮಾಡಿದಾಗ ಇಲ್ಲಿ ನೀವು ಈ ತಿಂಗಳಲ್ಲಿ ಮಾಡಿದಂತಹ ವಾಚ್ ಅವರ್ ಕಮ್ಮಿ ಆಗ್ತಿದೆ ಮತ್ತು ವ್ಯೂ ಕಮ್ಮಿ ಆಗ್ತಿದೆ ಅನ್ನೋದಕ್ಕೆ ಮಾತ್ರ ಇಲ್ಲಿ ಕಮ್ಮಿ ತೋರಿಸೋದು. ಇದನ್ನು ತಿಳ್ಕೊಂಡು ನಂದು ಇಷ್ಟಿತ್ತು ಕಮ್ಮಿ ಆಯಿತು, ಬಹಳ ಇತ್ತು ನಂದು ಭಾಳ ಕಮ್ಮಿ ಆಗೋಯ್ತು, ಹಾಗೆ ಹೀಗೆ ಅಂತ ವಿಚಾರ ಮಾಡೋದು ಅಲ್ಲ. ಓಕೆನಾ? ಆದರೆ ಎಲ್ಲಿ ನೋಡ್ಕೊಳ್ಬೇಕು ಹಾಗಾದರೆ? ನಮ್ಮ ವ್ಯೂ ಏನಿದೆ ಏನಿಲ್ಲ ಅನ್ನೋದನ್ನು ಎಲ್ಲಿ ನೋಡ್ಕೊಳ್ಬೇಕು ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ. ಇಲ್ಲಿ ಕೆಳಗೆ ನೋಡಿ ಕಂಟೆಂಟ್ ಅನಿಸಿದೆ ಅಲ್ವಾ, ಇದು ಕಂಟೆಂಟ್ಸ್. ಈ ಕಂಟೆಂಟ್ಸ್ ಮೇಲೆ ಪ್ರತಿಯೊಂದು 4 ಭಾಗ ಇದೆ. ನಾನು 4 ಭಾಗವನ್ನು ನಿಮಗೆ ಕರೆಕ್ಟಾಗಿ ತೋರಿಸ್ಬಿಡ್ತೀನಿ. ಮೊದಲನೇದು ನಾನು ಇಲ್ಲಿ ಕಂಟೆಂಟ್ಸ್ ಮೇಲೆ ಓಪನ್ ಮಾಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಮೇಲೆ ನೋಡಿ, ಒಂದು ವಿಡಿಯೋ ಅಂತಿದೆ, ಒಂದು ಶಾರ್ಟ್ಸ್ ಅಂತಿದೆ, ಒಂದು ಲೈವ್ ಅಂತಿದೆ ಮತ್ತು ಒಂದು ಪ್ಲೇ ಲಿಸ್ಟ್ ಅಂತಿದೆ. ನೀವು ಪ್ರತಿಯೊಂದರ ವಿಡಿಯೋನು ನೀವು ಇಲ್ಲಿ ನೋಡ್ಬೋದು. ಎಷ್ಟು ವ್ಯೂ ಬಂದಿದೆ, ಎಷ್ಟು ಜನ ನೋಡಿದ್ದಾರೆ, ಏನು ಮಾಡಿದ್ದಾರೆ, ಏನಿಲ್ಲ ಅಂತ ನೀವು ಇಲ್ಲಿ ನೋಡ್ಬೋದು. ಈಗ ನನ್ನ ವಿಡಿಯೋದನ್ನೇ ತಗೊಂಡು ಹೋದರೆ, ನನ್ನ ಈ ಕ್ಯಾಮ್ರಾ ಸ್ವಲ್ಪ ಸಣ್ಣ ಮಾಡ್ಕೋತೀನಿ. ಇಲ್ಲಿ ನೋಡಿ, ನನ್ನ ವಿಡಿಯೋದ ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ಇದೆ. ಓಕೆನಾ? ಈ ಥರದ್ದಿದೆ. ಇನ್ನು ಶಾರ್ಟ್ಸಿಗೆ ಬಂದರೆ ಪಕ್ಕದಲ್ಲಿ ನೀವು ಇಲ್ಲಿ ಪೆನ್ನಿನ ಐಕಾನನ್ನು ನಾನು ಮತ್ತೆ ನಿಮಗೆ ಮಾಡಿ ತೋರಿಸ್ತೀನಿ. ಇದು ಶಾರ್ಟ್ಸ್. ಓಕೆನಾ? ಇನ್ನು ಇದು ಲೈವ್. ಓಕೆನಾ? ಇದು ಪ್ಲೇ ಲಿಸ್ಟ್. ಹಾಗೆಯೇ ಇದು ವಿಡಿಯೋ. ನೀವು ಯಾವ ಕ್ಯಾಟಗರಿನ ಚಾಯ್ಸ್ ಮಾಡ್ತೀರಿ ಆ ಕ್ಯಾಟಗರಿಯಲ್ಲಿ ಅದು ನಿಮಗೆ ಶೋ ಆಗುತ್ತೆ. ಈಗ ನಾನು ಶಾರ್ಟ್ಸಿಗೆ ಟಚ್ ಮಾಡ್ತಿದ್ದೀನಿ. ನನ್ನ ಶಾರ್ಟ್ಸ್ ಎಷ್ಟಿದ್ದಾವೆ ಅದು ಇಲ್ಲಿ ಶೋ ಆಗುತ್ತೆ ನೋಡಿ. ಈಗ ನನ್ನ ಶಾರ್ಟ್ಸ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಲೈವ್ ಕೂಡ ನಾನೀಗ ಟಚ್ ಮಾಡಿ ತೋರಿಸ್ತೀನಿ. ಇದು ನನ್ನ ಲೈವ್. ಇಲ್ಲಿ ಲೈವ್ನ ಮಾಡಿದವರು ಒಂದಿಷ್ಟು ಜನರಿಗೆ ಪಬ್ಲಿಕ್ ಬಿಡೋದು ಗೊತ್ತಿಲ್ಲ. ಹಾಗಾಗಿ ಅದನ್ನು ಹೇಗೆ ಮಾಡೋದು ಹಾಗಾದರೆ ನೋಡಿ, ಇಲ್ಲಿ ಪಬ್ಲಿಕ್ನ ನಾನು ಈ ಥರ ಟಚ್ ಮಾಡ್ತೀನಿ. ಪಬ್ಲಿಕ್ಕಿಗೆ ಇಟ್ಟಾಗ ಈ ಪೆನ್ ಐಕಾನ್ ಕಾಣುತ್ತೆ ನೋಡಿ, ಇಲ್ಲಿ ಮೇಲೆ ಆಗ್ತಾ ಇದೆ, ಈ ಜಾಗದಲ್ಲಿ ಕಾಣ್ತಾ ಇದೆಯಲ್ವಾ ಪೆನ್ ಐಕಾನ್, ಅದನ್ನು ನೀವು ಟಚ್ ಮಾಡಬೇಕಾಗತ್ತೆ. ನಾನೀಗ ಅದನ್ನು ಟಚ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದಕ್ಕಿಂತ ಮೊದಲು ನೋಡಿ, ಇಲ್ಲಿ ಯಾವ ಥರದ್ದು WH ಸಿಕ್ಕಿದೆ ನಂದು ಆ ಥರ ಎಲ್ಲ ಲೆಕ್ಕಾಚಾರ ಇಲ್ಲಿರುತ್ತೆ. ಆ ಪೆನ್ ಐಕಾನ್ ಮೇಲೆ ನಾನು ಟಚ್ ಮಾಡಿದಾಗ ಈ ಥರದ ಒಂದು ಆಪ್ಷನ್ನು ಓಪನ್ ಆಗುತ್ತೆ. ಇಲ್ಲಿ ಈ ಇಲ್ಲಿನೂ ಕೂಡ ಒಂದು ಪೆನ್ ಐಕಾನ್ ಇದೆ. ಈ ಪೆನ್ ಐಕಾನ್ನಲ್ಲಿ ಇಟ್ಕೊಂಡು ನೀವು ಮೊದಲಿಗೆ ಅಕಸ್ಮಾತ್ ಟೈಮ್ನಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿನೂ ಕೂಡ ಕೊಡ್ಬೋದು. ಯಾವುದು ಪೆನ್ ಐಕಾನ್ ಅಂತ ಹೇಳ್ತೀರಿ ಅಂದರೆ ಇದು. ಈ ಪೆನ್ ಐಕಾನನ್ನು ನಾನೇನಾದರೂ ಟಚ್ ಮಾಡಿಕೊಂಡು ಇಲ್ಲಿನೂ ಕೂಡ ಹೋದರೆ, ಓಕೆನಾ, ನೋಡಿ ಇಲ್ಲಿ ಚೇಂಜ್ ಟೈಮ್ನಲ್ಲಿ ಅಂತ ಬರುತ್ತೆ. ಇರೋದ್ರಲ್ಲೇ ವಿಡಿಯೋದಲ್ಲೇ ಇರುವಂತಹ ಟೈಮ್ನಲ್ಲಿ ಯಾವುದಾದ್ರೂ ಬೇಕು ಅಂದರೆ ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಬೋದು. ಆದರೆ ನಾನು ಚೇಂಜ್ ಟೈಮ್ನಲ್ಲಿ ಅಂತ ಮಾಡಿಕೊಂಡು ನಾನು ಇಲ್ಲಿ ಹೋದರೆ ನನಗೆ ಗ್ಯಾಲರಿಗೆ ಹೋಗಲಿಕ್ಕೆ ಕೇಳುತ್ತೆ. ಅದರಿಂದ ನಾನು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿಕೊಂಡು ಇಟ್ಕೊಳ್ಬೋದು. ಇನ್ನು ನಾನು ಹೋಗಬೇಕಾಗಿರೋದು, ನಿಮಗೆ ಹೇಳಬೇಕಾಗಿರೋದು ಏನು ಅಂತ ಹೇಳಂದರೆ, ವಿಡಿಯೋನ ಪಬ್ಲಿಕ್ಕಿಗೆ ಬಿಡಿ ಅಂತಿದೆ. ಇಲ್ಲಿ ಪಬ್ಲಿಕ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದು ಪಬ್ಲಿಕ್. ಓಕೆನಾ?
ಈ ಪಬ್ಲಿಕ್ ಅನ್ನುವಂತಹದ್ದು ಏನಿದೆ ಇದರ ಮೇಲೆ ಟಚ್ ಮಾಡಿ. ಟಚ್ ಮಾಡಿದಾಗ ಇಲ್ಲಿ ಪಬ್ಲಿಕ್ಕು, ಅನ್ಸೀಲ್ಡು, ಪ್ರೈವೇಟ್ ಅಂತಿದೆ. ನೀವು ಇದನ್ನು ಪಬ್ಲಿಕ್ಕಿಗೆ ಬಿಡಬೇಕು. ಈ ಅನ್ಸೀಲ್ಡ್ ಮತ್ತು ಪ್ರೈವೇಟ್ನಲ್ಲಿ ಇಟ್ಟರೆ ನಿಮ್ಮದು ಯಾವುದೇ ಕಾರಣಕ್ಕೂ WH ಸಿಗೋದಿಲ್ಲ. ಇದನ್ನು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಪಬ್ಲಿಕ್ಕಿಗೆ ಇಡಬೇಕು. ಇನ್ನು ಕೆಳಗೆ ನೀವು ಯಾವುದಾದ್ರೂ ಪ್ಲೇ ಲಿಸ್ಟನ್ನು ಮಾಡಿದರೆ ಈ ಪ್ಲೇ ಲಿಸ್ಟ್ ಟಚ್ಚನ್ನು ಹಿಂಗೆ ಟಚ್ ಮಾಡಿದಾಗ ನಿಮ್ಮ ಎಷ್ಟು ನೀವು ಪ್ಲೇ ಲಿಸ್ಟ್ ಮಾಡಿರ್ತೀರಿ ಆ ಎಲ್ಲ ಪ್ಲೇ ಲಿಸ್ಟು ಕೂಡ ಇಲ್ಲಿ ಶೋ ಆಗುತ್ತೆ. ಆ ಪ್ಲೇ ಲಿಸ್ಟನ್ನು ಅಂದರೆ ನೀವು ಲೈವಿಗೆ ಮಾಡಿದರೆ ಲೈವ್, ಶಾರ್ಟ್ಸ್ಗೆ ಮಾಡಿದರೆ ಶಾರ್ಟ್ಸ್, ಮತ್ತೊಂದು ಯಾವುದಕ್ಕೋ ಮಾಡಿದ್ರಿ ನೀವು ಅದಕ್ಕೆ ಟಚ್ ಮಾಡಿದಾಗ ಇದೇ ವಿಡಿಯೋ, ಈಗ ಉದಾಹರಣೆಗೆ ಈಗ ನಾನು ಬಂದಿರೋ ವಿಡಿಯೋ ಇದರಲ್ಲಿ ಹೋಗಬೇಕು ಅಂತ ಟಚ್ ಮಾಡಿ ಡನ್ ಮಾಡಿದರೆ ಅದು ಹೋಗಿ ಲೈವ್ ವಿಡಿಯೋದಲ್ಲಿ ಸೇರ್ಕೊಳ್ಳುತ್ತೆ. ಇದು ಪ್ಲೇ ಲಿಸ್ಟಿನ ಒಂದು ಲೆಕ್ಕಾಚಾರ ಆಯಿತು. ಇದರ ಮೇಲೆ ಅಲರ್ಟ್ ಕಂಟೆಂಟ್ ಅಂತೇನಿದೆ, ಈ ಅಲರ್ಟ್ ಕಂಟೆಂಟ್ ಅಂದರೆ ಇಂಪಾರ್ಟೆಂಟ್ ಏನಿದೆ ಇದನ್ನು ನಾನು ತೋರಿಸ್ಲಿಕ್ಕೋಸ್ಕರ ನಿಮಗೆ ಇದನ್ನು ಮಾಡಿಲ್ಲ. ಈಗ ನಾನು ನಿಮಗೆ ಇದರ ಮುಂದೆ ಮಾಡ್ತಾ ಇದ್ದೀನಿ. ಇಲ್ಲಿ ಇದನ್ನು ಎಸ್ ಅಲ್ಲ ನೋ ಕೊಡಬೇಕು. ನಾನು ನೋ ಕೊಟ್ಟು ಇದನ್ನು ಹೊರಗೆ ಬರಬೇಕು. ಇದು AI ಮುಖಾಂತರ ಅಕಸ್ಮಾತ್ ನಾವು ಯಾವುದಾದ್ರೂ ಒಂದು ವಿಡಿಯೋನ ಹಾಕಿದ್ದೀವಿ ಅಂದರೆ ಆ ವಿಡಿಯೋದಲ್ಲಿ ನಾವೇನಾದರೂ ತಿದ್ದುಪಡಿ ಮಾಡಿದ್ದೀವಿ ಅಥವಾ AI ಕಂಪ್ಯೂಟರ್ ಜನರೇಟರ್ ಮುಖಾಂತರ ನಾವೇನಾದರೂ ಮಾತಾಡಿಸಿದ್ದೀವಿ ಅನ್ನೋದೇ ಆದರೆ, ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಉದಾಹರಣೆಗೆ ಇನ್ನೂ ಒಂದು ಹೇಳಬೇಕು ಅಂದರೆ ಈಗ ನಾವು ನಮ್ಮ ಪ್ರಧಾನಮಂತ್ರಿಗಳು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಮಾತಾಡ್ತಿದ್ದಾರೆ ಅಂತಾದರೆ ಆ ವಿಡಿಯೋನ ತೊಗೊಂಡು ಬಂದು ನಾವು ಹಾಕಬೇಕಾದ್ರೆ ಅವರು ಹೇಳಿರೋದೇ ಒಂದು, ನಾವು ತೋರಿಸ್ತಿರೋದೇ ಒಂದು ಅಂತೇಳಂದರೆ ನಾನು ಏನಿದು ಕಂಟೆಂಟ್ಸ್ ಬಗ್ಗೆ ಹೇಳಿದೆ ಅಲ್ಲಿ ಅದನ್ನು ನೋ ಎಸ್ ಕೊಡಬೇಕಾಗತ್ತೆ. ಆವಾಗ ಯೂಟ್ಯೂಬ್ ಅದನ್ನು ಮೇಲೆ ಶೋ ಮಾಡುತ್ತೆ, ಇದು AI ಮುಖಾಂತರ ಅಥವಾ ಸ್ವಲ್ಪ ತಿದ್ದುಪಡಿ ಮಾಡಿದಂತಹ ವಿಡಿಯೋ ಅಂತ ಶೋ ಮಾಡುತ್ತೆ. ಯಾಕಂದರೆ ಅವರಿಗೆ ನಾಳೆ ಬೆಳಗ್ಗೆ ಯಾರು ಬಟ್ಟಿಟ್ಟು ತೋರಿಸ್ಬಾರ್ದಲ್ವ, ಹಾಗಾಗಿ ಈ ಥರದ ಒಂದು ಕಂಟೆಂಟನ್ನು ಇಟ್ಟಿದ್ದಾರೆ. ಇದು ಈ ಥರದಕ್ಕೆ ಒಂದು ವ್ಯವಸ್ಥೆಗೆ ವಿಡಿಯೋ ಆಯಿತು ಈ ಕಂಟೆಂಟ್ ಒಳಗೆ. ಆಮೇಲೆ ಟ್ಯಾಕ್ಸ್ ಅಂತ ಬರುತ್ತೆ ಇಲ್ಲಿ ಕೆಳಬದಿಗೆ, ಇದು ಆಲ್ ಕಂಟೆಂಟ್ ಆದಮೇಲೆ ಕೆಳಬದಿಗೆ ಟ್ಯಾಕ್ಸ್ ಅಂತ ಬರುತ್ತೆ. ಈ ಟ್ಯಾಕ್ಸ್ನಲ್ಲಿ ನಾನು ಒಂದಿಷ್ಟು ಟ್ಯಾಕ್ಸ್ಗಳನ್ನು ಹಾಕಿದ್ದೀನಿ ನೋಡಿ. ಇಲ್ಲಿ ಎಲ್ಲದಕ್ಕೂ ಲೈವ್ ಪ್ರೋಗ್ರಾಮಿನ ಪ್ರತಿಯೊಂದು ವಿಡಿಯೋಗೂ ನಾನು ಒಂದಿಷ್ಟು ಟ್ಯಾಕ್ಸ್ಗಳನ್ನು ಹಾಕಿದ್ದೀನಿ. ಇದು ಟ್ಯಾಗ್, ಈ ಟ್ಯಾಗನ್ನು ನಾನು ಇಲ್ಲಿ ಬಿಟ್ಟಿದ್ದೀನಿ. ಅದರ ಜೊತೆಗೆ ಆ್ಯಡ್ ಪೇಡ್ ಪ್ರಮೋಷನ್ ಲ್ಯಾಬ್ ಅಂತಿದೆ. ನೀವೇನಾದರೂ ಒಂದು ಅಡ್ವರ್ಟೈಸ್ಮೆಂಟಿಗೆ ಹಣ ತಗೊಂಡಿದ್ದೀರಿ ಅಂತ ಆದರೆ ನೀವು ಇದನ್ನು ಎಸ್ ಮಾಡಬೇಕು. ಇಲ್ಲ ಅಂತೇಳಿದ್ರೆ ನೀವು ಇಲ್ಲಿ ನೋ ಮಾಡಿಕೊಂಡು ಇದನ್ನು ಹೊರಗೆ ಬರಬೇಕು. ಇದು ಇಲ್ಲಿರೋದು ಟ್ಯಾಗ್ನಲ್ಲಿ, ಓಕೆನಾ. ಇಲ್ಲಿ ನೀವು ಕ್ಯಾಟಗರಿನ ಚಾಯ್ಸ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಚಾನಲ್ನಲ್ಲಿ ಈ ವಿಡಿಯೋ ಯಾವ ಲೆಕ್ಕದಲ್ಲಿದೆ, ಕಾಮಿಡಿ ಒಳಗಿದೆಯೋ ಅಥವಾ ಎಂಟರ್ಟೈನ್ಮೆಂಟ್ನಲ್ಲಿದೆಯೋ, ಗೇಮ್ನಲ್ಲಿದೆಯೋ, ಮ್ಯೂಸಿಕ್ನಲ್ಲಿದೆಯೋ ಅಥವಾ ಮತ್ತಿನ್ಯಾವುದಾದ್ರಲ್ಲೂ ಇದೆಯೋ ಅಂತ ಚಾಯ್ಸ್ ಮಾಡಿಕೊಂಡು ನೀವು ಇಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾನಿದು ಪಪ್ಪೈಲ್ಯಾಂಡ್ ಇದರ ಇಟ್ಕೊಂಡಿದ್ದೀನಿ, ಕಾರಣ ಈ ಕ್ಯಾಟಗರಿಯಲ್ಲಿ ಇದಿರಲಿ ಅನ್ನೋದು ನನ್ನ ಭಾವನೆ, ಹಾಗಾಗಿ ನಾನು ಅದನ್ನು ಇಟ್ಟಿದ್ದೀನಿ. ಇಲ್ಲಿಂದ ಹೊರಗೆ ಬರ್ತೀನಿ. ಹಾಗೆಯೇ ಇದು ವ್ಯೂಸ್ ಅಂದರೆ ಇದು ಲೈಕು ಮತ್ತು ವ್ಯೂಸು ಜನರಿಗೆ ಗೊತ್ತಾಗಲಿ ಅನ್ನೋದಾದರೆ ನಾವು ಇದನ್ನು ಟಚ್ ಮಾಡಿಕೊಂಡು ಬರಬೇಕು. ಇಲ್ಲ ಅಂದರೆ ಇದನ್ನು ಬೇಡ, ನಾವು ಯಾರಿಗೂ ಶೋ ಆಗಬಾರ್ದು ನಮ್ಮ ಲೈಕು ಮತ್ತು ವ್ಯೂ ಅಂದರೆ ಇದನ್ನು ಈ ಥರ ಮಾಡ್ಕೊಂಡು ಹೋದರೆ ಅದು ವ್ಯೂ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಇರಲಿ ಅಂತ ಇದನ್ನು ಟಚ್ ಮಾಡಿಕೊಂಡೇ ಇರ್ತೀನಿ ಯಾವಾಗೂ. ಇನ್ನು ಕಮೆಂಟ್ ಬಾಕ್ಸಿಗೆ ಹೋದರೆ ಇಲ್ಲಿ ಆನ್ ಇರುತ್ತಲ್ವ, ಇದರ ಮೇಲೆ ಟಚ್ ಮಾಡ್ಕೊಂಡು ಹೋದರೆ ಈ ಜಾಗದಲ್ಲಿ ನಾನ್ ಅಂತ ಕಾಣುತ್ತೆ. ನಿಮಗೆ ಗೊತ್ತಾಗಬೇಕು, ನೋಡೋಣ ಅಂತ ತೋರಿಸ್ತೀನಿ. ಈ ಜಾಗದಲ್ಲಿ ನಾನ್ ಅಂತ ತೋರಿಸ್ತಾ ಇತ್ತಲ್ಲ, ಇದು ಈ ರೀತಿ ಇರಬೇಕು, ಓಕೆನಾ. ಮತ್ತು ಇಲ್ಲಿ ಆಫ್ ಅಂತ ಇದೆ, ಈ ಆಫ್ ಇರಬಾರ್ದು, ಆನ್ ಒಳಗೆ ಇದು ಇರಬೇಕು. ಈ ಬಿಳಿಯಾಗಿ ಏನು ಕಾಣ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ಇದು ಆನ್ ಆಗೇ ಇರಬೇಕು. ಅದನ್ನು ಮತ್ತೆ ನೀವು ಆಫ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ. ಇಲ್ಲಿ ನೋಡಿ ನಾನ್ ಅಂತ ಏನು ಬರ್ಕೊಂಡಿದೆ ಅದ್ರ ಪಕ್ಕದಲ್ಲಿ ನಾನು ಸ್ವಲ್ಪ ಟಚ್ ಮಾಡ್ತೀನಿ. ಆವಾಗ ಇಲ್ಲಿ ಬೇಸಿಕ್, ಶಾರ್ಟ್ಸ್, ಹಾರ್ಡ್, ಆಲ್ ಮತ್ತು ಆನ್ ಇದೆ. ನಾನು ಇಲ್ಲಿದ್ನ ನಾನೇ ಇಡ್ತಿದ್ದೀನಿ, ಅದು ನಾನ್ ಆಗೇ ಇಡಬೇಕು, ಓಕೆನಾ. ಅದರ ಮೇಲೆ ಹೊರಗೆ ಬನ್ನಿ. ಹೊರಗೆ ಬಂದ ಮೇಲೆ ಇದು ಪೂರ್ತಿಯಾಗಿ ಒಂದು ಲೆವೆಲ್ಲಿಗೆ ಬಂತು. ಇಲ್ಲಿ ನೀವು ಇದನ್ನು ಸೇವ್ ಅಂತ ಏನು ಮೇಲೆ ಕಾಣುತ್ತೆ ವೈಟ್ ಕಲರ್ನಲ್ಲಿ, ಇದನ್ನು ಸೇವ್ ಕೊಡಬೇಕಾಗತ್ತೆ. ಈ ಥರ ಪ್ರತಿಯೊಂದು ಲೈವಿನ ವಿಡಿಯೋನ ನೀವು ಈ ಥರದಲ್ಲಿ ಮಾಡಬೇಕು. ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದು ವಿಷಯದಲ್ಲಿ ಕಾಪಿರೈಟ್ ಬಗ್ಗೆ ನನಗೆ ಜನ ಕೇಳ್ತಾರೆ. ಕಾಪಿರೈಟ್ ಬಂದರೆ ಏನು ಮಾಡಬೇಕು, ಹೇಗೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಈಗಂತೂ ಯೂಟ್ಯೂಬ್ ನಡೆಸೋದು ಬಹಳಷ್ಟು ಕಷ್ಟ ಆಗಿಬಿಟ್ಟಿದೆ. ಕಾರಣ ಎಲ್ಲ ಜಾಗದಲ್ಲಿ ಕಾಪಿರೈಟ್ ಬರ್ತಿದೆ. ಈಗ ಅದನ್ನು ನಾವು ರಿಮೂವ್ ಮಾಡಲಿಕ್ಕೆ ಬರುತ್ತಾ? ಉದಾಹರಣೆಗೆ ಒಂದಿಷ್ಟು ರಿಮೂವ್ ಮಾಡೋಕ್ಕೆ ಬರುತ್ತೆ, ಓಕೆನಾ. ಅದನ್ನು ಹೇಗೆ ಹಾಗಾದರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ನಾನು ವಿಡಿಯೋ ಕ್ಯಾಟಗರಿಗೆ ಬಂದಿದ್ದೀನಿ. ವಿಡಿಯೋ ಕ್ಯಾಟಗರಿಯಲ್ಲಿ ನಂದು ಯಾವುದಾದ್ರೂ ಒಂದು ಚಾನಲ್ಗೆ ಕಾಪಿರೈಟ್ ಬಂದಿರೋದು ಇದೆಯಾ ಹಾಗಾದರೆ ನೋಡ್ತೀನಿ. ಇಲ್ಲಿ ನೋಡಿ, ಯೂಟ್ಯೂಬ್ನಲ್ಲಿ ಪ್ಲೇ ಲಿಸ್ಟ್ ಮಾಡೋದು ಹೇಗೆ ಅನ್ನುವಂಥ ಒಂದು ವಿಡಿಯೋ ನಾನು ಹಾಕಿದ್ದೆ. ಅದಕ್ಕೆ ಕಾಪಿರೈಟ್ ಇದೆ. ಅದು ಯಾವ ಲೆಕ್ಕದ ಕಾಪಿರೈಟು ಹಾಗಾದರೆ ನೋಡೋಣ ಬನ್ನಿ. ಆ ಚಾನಲನ್ನು ನಾನು ವಿಡಿಯೋನ ಇಲ್ಲಿ ಓಪನ್ ಮಾಡ್ಕೊಂಡು ತಗೋತಾ ಇದ್ದೀನಿ.
ಇಲ್ಲಿ ನೋಡಿ ಕೆಳಗದಿಗೆ ಪಬ್ಲಿಕ್ ಅಂತಿದೆ, ಕಾಪಿರೈಟ್ ಅಂತಿದೆ. ಈ ಥರದ ಒಂದು ವ್ಯವಸ್ಥೆ ಇಲ್ಲಿ ಇದೆ. ನನಗೆ ಇದನ್ನು ನೋಡಬೇಕು, ಹಾಗಾದರೆ ಇದ್ರ ಕಾಪಿರೈಟ್ ಇಶ್ಯೂ ಏನು ಹಾಗಾದರೆ ಅಂಥೇಳಿ ನಾನು ಆ ಕಾಪಿರೈಟಿನ ಮೇಲೆ ಟಚ್ ಮಾಡ್ತೀನಿ. ಈಗ ಇಲ್ಲಿ ಕಾಪಿರೈಟ್ ಅಂತ ಏನು ಬರ್ಕೊಂಡಿದೆಯಲ್ವಾ, ಇದ್ರ ಮೇಲೆ ನಾನು ಟಚ್ ಮಾಡಬೇಕಾಗತ್ತೆ. ಈಗ ಅದನ್ನು ನಾನು ಟಚ್ ಮಾಡ್ತೀನಿ ನೋಡಿ. ಈ ಥರದ ಒಂದು ರೇಷೆ ಇಲ್ಲಿ ಓಪನ್ ಆಯಿತು. ಆವಾಗ ಮತ್ತೆ ಇಲ್ಲಿ ಕೆಳಬದಿಗೆ ಇನ್ನೊಂದು ಜಾಗ ಇದೆ ನೋಡಿ, ರೆವೆನ್ಯೂ ಇಶ್ಯೂ ಅಂತಿದೆ, ಗೊತ್ತಾಯ್ತಲ್ವಾ? ಇದರ ಮೇಲೆ ಮತ್ತೆ ನಾವು ಟಚ್ ಮಾಡಬೇಕಾಗತ್ತೆ. ಈಗ ನಾನು ಇದನ್ನು ಟಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗೆ ನೋಡಿ ಕಾಪಿರೈಟ್ ಇನ್ಫಾರ್ಮೇಷನ್ ಅಂತ ಬರೆದಿದೆ, ಯಾನು ಅಂತ. ಇಲ್ಲಿ ವೈಟ್ ಕಲರ್ನಲ್ಲಿ ಒಂದು ರೇಷೆ ಕಾಣ್ತಿದೆ, ನಿಮಗೆ ಗೊತ್ತಾಗಿರಬೇಕು ಈ ಜಾಗದಲ್ಲಿ ಮಾತ್ರ, ಓಕೆನಾ? ಈ ವೈಟ್ ಕಲರ್ನಲ್ಲಿ ಜಾಗ ಕಾಣ್ತಿದೆ ಅಲ್ವಾ, ಇದೇ ಜಾಗದಲ್ಲಿ ನನಗೆ ಕಾಪಿರೈಟ್ ಬಂದಿದೆ. ಅದು ಯಾವುದಕ್ಕೆ? ಅದರ ಮ್ಯೂಸಿಕ್ಕನ್ನು ನಾನು ಯೂಸ್ ಮಾಡಿದ್ದೀನಿ, ಅದು ಕಾಪಿರೈಟ್ ಅಂತ ಬಂದಿದೆ ಅದು ನನಗೆ. ಹಾಗಾಗಿ ಅದನ್ನು ನಾನು ನೋಡಿಕೊಂಡು ಸುಮ್ಮನೆ ಇದ್ದೀನಿ. ಕಾರಣ ಏನು ಹಾಗಾದರೆ? ಇಲ್ಲಿ ನೋಡಿ, ಸಾರಿ ಒಂದು ನಿಮಿಷ, ಓಕೆ ಒಂದು ನಿಮಿಷ, ಇದು ನಾನು ಪೆನ್ ತಗೊಳ್ತೀನಲ್ಲ, ಅದು ಹೆಚ್ಚು ಕಮ್ಮಿ ಆಗುತ್ತೆ. ಹಾಂ, ದ ಕಂಟೆಂಟ್ ಐ ಡಿ ಕ್ಲೇಮ್ ಆನ್ ಯುವರ್ ವಿಡಿಯೋ ಡಿಸ್ಟ್ರಿಕ್ಟ್ ಆಫ್ ಎಫೆಕ್ಟ್ ಯುವರ್ ಚಾನಲ್, ದಿಸ್ ಎ ನಾಟ್ ಕಾಪಿರೈಟ್ ಸ್ಟ್ರೈಕ್ ಅಲ್ಲ, ಕ್ಲೈಮ್. ಸ್ಟ್ರೈಕ್ ಬರಬಾರ್ದು, ಕ್ಲೈಮ್ ಬಂದಿದೆ ನನಗೆ ಅಷ್ಟೇ, ಕಾಪಿರೈಟ್ ಕ್ಲೈಮ್ ಇದೆ. ಅದರ ವಿಶೇಷತೆ ಏನು ಹಾಗಾದರೆ? ಬ್ಲೂ ಅನ್ನೋ ಆಡಿಯೋ ಮ್ಯೂಸಿಕ್ಕಿಗೆ ನನಗೆ ಇದು ಕಾಪಿ ಬಂದಿದೆ. ಇಲ್ಲಿ ಕೆಳಬದಿಗೆ ಏನು ಬರೆದಿದ್ದಾರೆ? ನೋ ಇಂಪ್ಯಾಕ್ಟ್ ಅಂತ ಬರೆದಿದ್ದಾರೆ. ಅಂದರೆ ಇದಕ್ಕೆ ಅಷ್ಟು ಹೆದರುವ ಭಯ ಇಲ್ಲ. ಹಾಗಂತ ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಇರಬೇಕು ಅಂತಲೂ ಇಲ್ಲ. ಇದು ಯಾಕೆ ಹೇಳ್ತಿದ್ದಾರೆ ಅಂದರೆ, ಈ ಮ್ಯೂಸಿಕ್ಕನ್ನು ನಾನು ಯೂಸ್ ಮಾಡಿದ್ದೇನಲ್ಲ, ಈ ಮ್ಯೂಸಿಕ್ ಆಲ್ರೆಡಿ ಆ ಓನರು ಈ ಯೂಟ್ಯೂಬ್ನಲ್ಲಿ ಇಟ್ಟಿದ್ದಾರೆ. ಅದನ್ನು ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅವರು, ಇಲ್ಲ ಅಂತಲ್ಲ. ಆದರೆ ನಾಳೆ ಮತ್ಯಾವುದೋ ಕಾರಣಕ್ಕೆ ನನ್ನ ಈ ವಿಡಿಯೋ ಪಾಪ್ಯುಲರ್ ಆಗಿ ಬಂತಲ್ಲ ಅಂದರೆ, 1 ಲಕ್ಷ 2 ಲಕ್ಷ ವ್ಯೂ ಏನಾದರೂ ಈ ವಿಡಿಯೋಗೆ ಬಂತು ಅಂದರೆ, ಆ ಟೈಮಲ್ಲಿ ಅವರು ಕಾಪಿರೈಟ್ ತರ್ಬೋದು, ಅಥವಾ ಕಾಪಿರೈಟ್ ಕ್ಲೈಮ್ ತರ್ಬೋದು ನನ್ನ ಮೇಲೆ, ಸ್ಟ್ರೈಕ್ ತರ್ಬೋದು. ಸಾರಿ ಒಂದು ನಿಮಿಷ. ಆ ಟೈಮ್ನಲ್ಲಿ ನನಗೆ ಕಾಪಿ ಸ್ಟ್ರೈಕ್ ತರ್ಬೋದು. ಹಾಗಾಗಿ ಅವರಿಗೆ ಆಮೇಲೆ ಯೂಟ್ಯೂಬ್ನವ್ರಿಗೆ ಕೇಳ್ಬೋದಲ್ವ ಅವರು, ನೀವು ನಮ್ಮ ಮ್ಯೂಸಿಕ್ಕನ್ನು ಅವರಿಗೆ ಹಾಕ್ಕೊಂಡು ಇಷ್ಟು ದಿನ ಸುಮ್ಮನೆ ಇರಲಿಕ್ಕೆ ಯಾಕೆ ಕೊಟ್ರಿ, ಹಾಗೆ ಹೀಗೆ ಅಂತ ಕೇಳೋ ಕಾರಣಕ್ಕೆ ಅವರು ಇಲ್ಲಿ ಇದಕ್ಕೆ ಕಾಪಿರೈಟ್ ಕ್ಲೈಮನ್ನು ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಹೇಳ್ಬೋದಲ್ವ, ನಾವು ಮೊದಲಿಗೆ ಕೊಟ್ಟಿದ್ವಿ ಸರ್ ಅವರಿಗೆ, ಅವರೇ ಅದನ್ನು ಇನ್ನೂ ಡಿಲೀಟ್ ಮಾಡ್ಕೊಂಡಿಲ್ಲ, ಏನು ಮಾಡ್ಬೋದು ಅಂತ ಅವ್ರು ಕೇಳ್ಬೋದು. ಆಮೇಲೆ ಅವರು ನಮ್ಮ ಈ ವಿಡಿಯೋದಕ್ಕೆ ಏನು ಅರ್ನ್ ಬಂದಿದೆ, ನಮ್ಮದೀಗೂ ಮೋನೋ ಚಾನಲ್ ಅಲ್ಲ, ಯಾವ ಮೋನೋ ಆದಮೇಲೆ ಇದಕ್ಕೆ ನಾವು ಅರ್ನ್ ಬಂದಿದೆ ಅದನ್ನಿಷ್ಟು ಅವರು ಇಸ್ಕೊಳ್ಬೋದು. ಹಾಗಾಗಿ ಹೆಚ್ಚಾಗಿ ಕಾಪಿರೈಟ್ ಬರುವಂಥ ಹಾಡುಗಳನ್ನು, ಕಾಪಿರೈಟ್ ಬರುವಂತಹ ಮ್ಯೂಸಿಕ್ಕನ್ನು ಯೂಸ್ ಮಾಡೋದು ಯೂಟ್ಯೂಬ್ನಲ್ಲಿ ತಪ್ಪು ಮಾಡಬೇಡಿ. ಹಾಗೆಯೇ ಇನ್ನು ಇದಕ್ಕೆ ಏನು ಮಾಡ್ತೀರಿ ಬ್ರದರ್ ಅಂತ ನೀವು ಕೇಳ್ಬೋದು. ಯಾವುದಕ್ಕೆ? ಈಗ ನಾನು ಹಾಕ್ಕೊಂಡಿರುವಂತಹ ಇದಕ್ಕೆ ಕಾಪಿರೈಟ್ಗೆ ಏನು ಮಾಡ್ತೀರಿ ಅಂತ ನೀವು ಕೇಳ್ಬೋದು. ಅದಕ್ಕೆ ನನ್ನ ಹತ್ರ ದಾರಿ ಇದೆ. ನಾನು ಎಲ್ಲಿಯವರೆಗೆ ಇದನ್ನು ಬಿಡ್ತೀನಿ, ನನ್ನ ಚಾನಲ್ ಮೋನೋ ಆಗೋಲ್ಲವರೆಗೂ ನಾನು ಇದನ್ನು ಹೀಗೇ ಬಿಡ್ತೀನಿ. ಮೋನೋಗೆ ಕಳಿಸ್ಬೇಕಾದ್ರೆ ನಾನು ಪ್ರತಿಯೊಂದನ್ನು ಸರಿಯಾಗಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಇದನ್ನು ನಾನು ಮ್ಯೂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಹಾಗಾದರೆ ಅದನ್ನು ಮ್ಯೂಟ್ ಹೇಗೆ ಮಾಡ್ಬೋದು? ಇಲ್ಲಿ ನೋಡಿ, ಇಲ್ಲಿ ನೋ ಇಂಪ್ಯಾಕ್ಟ್ ಅಂತ ಬರೆದಿದೆಯಲ್ಲ ನೋಡಿ, ಇಲ್ಲಿ ಬರೆದಿದೆಯಲ್ಲ ನೋ ಇಂಪ್ಯಾಕ್ಟ್ ಅಂತ ಈ ಜಾಗದಲ್ಲಿ ಬರೆದಿದೆ ಅಲ್ವಾ, ಈ ಜಾಗದಲ್ಲಿ ಇದನ್ನು ನಾನು ಟಚ್ ಮಾಡ್ತೀನಿ. ಆವಾಗ ಇಲ್ಲಿ ನೋಡಿ ಮೇಲೆ ಏನು ಬರ್ತಿದೆ? ಆಡಿಯೋ ಬ್ಲೂ ಬಾಯ್, ಅದು ಯಾರ್ದು ಕಂಪನಿಯವ್ರದ್ದಿದೆ ಅವರದ್ದು, ಓನರ್ ಯಾರು, ಹಾಗೆಯೇ ಇದರ ಇಂಪಾರ್ಟೆಂಟ್ ಏನು ಅಂತ ಎಲ್ಲ ಇದೆ. ಇಲ್ಲಿ 3 ಆಪ್ಷನ್ನ ಕೊಟ್ಟಿದ್ದಾರೆ. ಈಜಿ ಸಾಂಗ್ ಅಂತಿದೆ, ಮತ್ತು ಟೈಮ್ ಅಪ್ ಸೆಗ್ಮೆಂಟ್ ಅಂದರೆ ಕಟ್ ಮಾಡುವಂಥ ಜಾಗ, ನೀವು ಅದಿಷ್ಟನ್ನು ಕಟ್ ಮಾಡ್ತೀರಾ ಅಂತ ಕೇಳುತ್ತೆ. ಒಂದು ಮ್ಯೂಟ್ ಬಗ್ಗೆ ಕೇಳುತ್ತೆ, ಸಂಗೀತವನ್ನಷ್ಟೇ ಮ್ಯೂಟ್ ಮಾಡ್ತೀರಾ ಅಂತ. ನಾವು ಕಟ್ ಮಾಡಲಿಕ್ಕೆ ಅಂತ 2ನೇ ಆಪ್ಷನನ್ನು ಏನಾದರೂ ನಾವು ತೊಗೊಂಡ್ಬಿಟ್ರೆ, ಯಾವುದು ಗೊತ್ತಾ? ಇಲ್ಲಿ ಕೆಳಗೆ ಕಾಣುತ್ತೆ ನೋಡಿ, ಇದು 2ನೇ ಆಪ್ಷನ್ನು. ಇದನ್ನು ನಾವೇನಾದರೂ ತೊಗೊಂಡ್ಬಿಟ್ರೆ ಆ ವಿಡಿಯೋದ ಭಾಗನೇ ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಅದನ್ನು ತಗೊಳ್ಬೇಡಿ, ಯಾರೂ ತಗೊಳ್ಬಾರ್ದು ಅದನ್ನು. ಮೇಲಿನದಿದೆಯಲ್ವಾ ಇದನ್ನು ತಗೊಂಡು ನಾವು ಓಕೆ ಮಾಡಿದ್ರೆ, ಈಗ ನಾನು ಮತ್ತದನ್ನ ಮಾಡೋದಿಲ್ಲ, ಯಾಕಂದರೆ ಅದು ರನ್ನಿಂಗ್ನಲ್ಲಿರಲಿ, ಹಾಗಾಗಿ ನಾನು ಅದನ್ನು ತಗೊಳ್ಳೋದಿಲ್ಲ. ಹಾಗಂತ ನಿಮಗೆ ಟಚ್ ಮಾಡಿ ತೋರಿಸ್ತೀನಿ ಬೇಕಾದರೆ, ಈ ಥರದ್ದು. ಓಕೆ ಒಂದು ನಿಮಿಷ, ಟಚ್ ಮಾಡಿ ತೋರಿಸ್ತೀನಿ. ನಾನೀಗ ಮ್ಯೂಟ್ ಮಾಡೋದಿಲ್ಲ. ಈ ಟಚ್ ಮಾಡಿದಾಗ ಈ ಥರದೊಂದು ಆಪ್ಷನ್ ಬರುತ್ತೆ ನೋಡಿ, ಆ ಕಾಪಿರೈಟ್ ಬಂದಂಥ ಜಾಗ ಮಾತ್ರ ಇಲ್ಲಿ ಶೋ ಆಗ್ತಿದೆ ಅಲ್ವಾ. ಇದನ್ನು ನಾನು ಮ್ಯೂಟ್ ಆಲ್ ಸೌಂಡ್ ಅಂತ ಕೆಳಗೆ ಟಚ್ ಮಾಡಿಕೊಂಡು ಈ ಥರದ ಸೇವ್ ಅಂತ ಕೊಟ್ಬಿಟ್ರೆ ಈ ಚಾನಲಿನ ಮ್ಯೂಸಿಕ್ ಎಲ್ಲದು 0 ಆಗಿ
ವಾಯ್ಸೇ ಇರೋದಿಲ್ಲ ಆ ವಿಡಿಯೋಗೆ. ವ್ಯೂ ಉಳಿಯುತ್ತೆ, ವಾಯ್ಸ್ನ ಆವಾಜ್ ಹೋಗುತ್ತೆ ಅಷ್ಟೇ. ಅಂದರೆ ವ್ಯೂ ಇದರಿಂದ ಏನು ಬಂದಿದೆ ಅದು ನನಗೆ ಕೊನೆವರೆಗೂ ಉಳಿಯುತ್ತೆ. ನಾನು ಅದನ್ನು ಬಿಟ್ಟು ಇದನ್ನು ಪೂರ್ತಿ ವಿಡಿಯೋನೇ ಅಳಿಸ್ಬಿಟ್ಟೆ ಅಂತ ಆದರೆ ಇದರಲ್ಲಿ ಬಂದಿರುವಂಥ WH ಕೂಡ ಪೂರ ಹೋಗುತ್ತೆ. ನನಗೆ ಮೋನೋ ಆದಮೇಲೆ ಇದ್ರ ಚಾನಲನ್ನು ಈ ವಿಡಿಯೋನ ಜನ ನೋಡಬೇಕು ಅಥವಾ ಇಲ್ಲ ಅಥವಾ ನೋಡೋದು ಬೇಡ ಇರಲಿ ಅದು ಹಾಗೇನೆ ಅಂತ ನಾನು ಇದನ್ನು ಮ್ಯೂಟ್ ಮಾಡಿ ಬಿಟ್ಟುಬಿಡ್ತೇನೆ. ಆಮೇಲೆ ನಾನು ಮೋನೋಗೆ ಹಾಕ್ತೇನೆ. ಇದು ನನ್ನ ಈ ಐಡಿಯಾ, ನಾನು ವಿಚಾರ ಮಾಡಿದಂಥದ್ದು. ನಿಮಗೆ ಹೇಗೆ ಹೊಂದು ಬರುತ್ತೋ ನೀವು ಆ ಥರದ ಒಂದು ವಿಶೇಷವನ್ನು ಮಾಡ್ಕೊಳ್ಳಿ. ಇದು ಕಾಪಿರೈಟ್ ಬಗ್ಗೆ ಆಗಿತ್ತು ವಿಶೇಷತೆ. ಇನ್ನು ಮತ್ತು ಮುಂದೆ ಹೇಳಬೇಕು ಅಂದರೆ ಒಂದು ನಿಮಿಷ ವೇಟ್ ಮಾಡಿ, ಇನ್ನೊಂದರ ವಿಷಯ ನಾನು ಹೇಳಬೇಕು. ಹಾಗೆಯೇ ಕಂಟೆಂಟ್ ಅಂತ ಆಯಿತು. ಇಲ್ಲಿ NLS ಅಂತಿದೆಯಲ್ಲ, ಇದರ ಮೇಲೆ ಟಚ್ ಮಾಡಿದಾಗ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ನು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಿಮ್ಮದು ಪ್ರತಿಯೊಂದರ ಬಗ್ಗೆ ವ್ಯೂ ಎಷ್ಟು ಮತ್ತು WH ಎಷ್ಟು ಎಲ್ಲ ತೋರಿಸ್ತಾ ಇದೆ. ಹಾಗೆಯೇ ಚಾನಲಿನ ಸಬ್ಸ್ಕ್ರೈಬ್ ಎಷ್ಟು. ಈಗ ನನ್ನ ವ್ಯೂ ಎಲ್ಲ ಡೌನಲ್ಲಿ ಯಾಕಾಗ್ತಿದೆ ಅಂದರೆ ನಾನು ಈ ತಿಂಗಳಲ್ಲಿ ಸ್ವಲ್ಪ ಅದರಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ವೀಕ್ಷಣೆ ಕೂಡ ಸ್ವಲ್ಪ ಕಮ್ಮಿ ಆಗ್ತಿದೆ. ಕೆಲಸದ ಅಗತ್ಯದಿಂದ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋ ಸಲುವಾಗಿ ನಾನು ಸ್ವಲ್ಪ ಹಿಂದಾದೆ. ಹಾಗಾಗಿ ಎಲ್ಲದೂ ಸ್ವಲ್ಪ ಡೌನ್ ಆಗ್ತಿದೆ. ಅದನ್ನು ಈಗ ನಾನು ಮತ್ತೆ ಇಗ್ನಿಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಡೌನ್ ಮಾಡಲಿಕ್ಕೆ ಕೊಡಬೇಡಿ, ಓಕೆನಾ. ಇನ್ನು ನೀವು ಇಲ್ಲಿ WH ಇದೆಯಲ್ಲ, ಇದರ ಮೇಲೆ ಈ ವಾಚ್ ಅವರ್ ಇದರ ಮೇಲೆ ಟಚ್ ಮಾಡಿ. ಈಗ ಟಚ್ ಮಾಡಿಕೊಂಡಾಗ ಏನು ಬರುತ್ತೆ ನೋಡಿ, ಇಲ್ಲಿ 7 ದಿವಸ, 28 ದಿವಸ, 90 ದಿವಸ, 365 ದಿವಸ, ಇದೇ ಥರ ಮೈನೆ, ತಿಂಗಳು ಅಂತ ಲೈಫ್ ಟೈಮ್ ಅಂತ ಇದೆ, ಹೌದಲ್ವಾ. ನಿಮ್ಮ ಚಾನಲ್ಲು ಈ 7 ದಿವಸದಲ್ಲಿ ಏನು ಕಂಡಿದೆ ಹಾಗಾದರೆ ಅಂತ ನೀವೇನಾದರೂ ಇಲ್ಲಿ WH ನೋಡಬೇಕು ಅಂದರೆ ಈ 7 ದಿವಸದ್ದು ಏನಿದೆಯಲ್ಲ ಇದರ ಮೇಲೆ ಟಚ್ ಮಾಡಿ. ಈ 7 ದಿವಸದ್ದು ಏನಿದೆಯಲ್ಲ ಇದರ ಮೇಲೆ ನೀವು ಟಚ್ ಮಾಡಿ ಫಸ್ಟು. ಇದನ್ನು ಸ್ವಲ್ಪ ಕೆಳಗೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ 7 ದಿವಸದಲ್ಲಿ ನಿಮ್ಮ ಚಾನಲ್ ಯಾವ ಲೆಕ್ಕದಲ್ಲಿ WH ತಗೊಂಡಿದೆ ಅಂದರೆ 102 ತಾಸು ನಿಮಗೆ 7 ದಿವಸದಲ್ಲಿ ಸಿಕ್ಕಿದೆ. ಅದನ್ನೇ ಪಕ್ಕದಲ್ಲಿ 28 ದಿವಸದನ್ನು ಟಚ್ ಮಾಡಿ ಮತ್ತೆ ನೀವು. ಆವಾಗ ಮತ್ತೆ ಈ ವಿಡಿಯೋಗಳನ್ನು ಸ್ವಲ್ಪ ಕೆಳಗೆ ಮಾಡಿದಾಗ ಒಂದು ತಿಂಗಳಲ್ಲಿ ನಂದು 1447 ತಾಸು ಹೋದ ತಿಂಗಳಲ್ಲಿ ನಾನು ಗಳಿಸಿದಂಥ WH, ಓಕೆನಾ. ಹಾಗೆಯೇ 90 ದಿವಸದನ್ನು ನೀವು ತಗೊಳ್ಳಿ ಮತ್ತೆ. ಆವಾಗ 2213 ತಾಸು. 365 ವರ್ಷಕ್ಕೆ ಹತ್ತತ್ರಕ್ಕೆ ನಾನು ಯಾವ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ 2302 ತಾಸು ಹತ್ತತ್ರ ನಂದು ಈಗ ಆಗಿದೆ. ಇದು ಯಾವಾಗಿನಿಂದ? ನವಂಬರ್ ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ಹಾಕಿದಾಗಿಂದ ಅಂತ ಹೇಳ್ತಾರೆ, ಆದರೆ ನನಗೆ ಈಗ ಇರೋದು ಈ ಥರದಲ್ಲಿ ತಗೊಂಡಿದ್ದೀನಿ. ನನಗೆ ಈಗ ಗ್ರೋತ್ನಲ್ಲಿದೆ ನೋಡಿ, ಈ ಗ್ರೋತಿಂದ ನನಗೆ ಇದೆ. ಹಾಗಂತ ನಾನು ಲೈಫ್ ಟೈಮ್ನಲ್ಲಿ ಪೂರಾ ಗಳಿಸಿದ್ರು WH ಎಷ್ಟು ಹಾಗಾದರೆ 2581. ಅಲ್ಲಿಗೆ ನಂದು ನಾನು ವಿಡಿಯೋ ಹಾಕ್ಲಿಕ್ಕೆ ಹಿಡಿದಾಗಿಂದ ನನ್ನ WH ಶುರುವಾಗಿರೋದು 2581. ಅದರಲ್ಲಿ ಎಲ್ಲ ಕಟ್ಟಾಗಿ ನಂದು ಈಗ ವರ್ಷದ್ದು ಉಳ್ಕೊಂಡಿದೆ. ವರ್ಷದ್ದು ಈಗ ರನ್ನಿಂಗ್ನಲ್ಲಿರೋದು ಇಷ್ಟಿದೆ. ಇದನ್ನು ನಾನು 4000 ತಾಸನ್ನು ಮುಗಿಸ್ಕೊಳ್ಬೇಕು. 2302 ಇದೆ. ಇದನ್ನು ನಾನು ಒಂದು ವರ್ಷದಲ್ಲಿ ಮುಗಿಸ್ಕೊಳ್ಬೇಕು. ಇನ್ನೂ ಸುಮಾರು ಕೆಲಸ ಇದೆ, ನಾನು ಅದನ್ನು ಮಾಡ್ಕೊಳ್ತೀನಿ. ಈ ಥರದಲ್ಲಿ ನೀವು ಇದನ್ನು ನೋಡಬೇಕಾಗತ್ತೆ. ಇದು WHನ ಬಗ್ಗೆ ಆಯಿತು, ಓಕೆನಾ. ಇನ್ನು ಮತ್ತೆ ಕಮ್ಯುನಿಟಿ ಗೈಡ್ಲೈನ್ ಅಂತಿದೆ. ಮತ್ತು ಕಮ್ಯುನಿಟಿ ಗೈಡ್ಲೈನ್ನಲ್ಲಿ ಅಂಥದ್ದು ಹೇಳೋಂಥದ್ದು ಯಾವುದು ವಿಶೇಷತೆ ಇರೋದಿಲ್ಲ. ಇಲ್ಲಿ ಪ್ರತಿಯೊಂದು ವಿಡಿಯೋದ ಬಗ್ಗೆ ಅಷ್ಟೇ ಇರುತ್ತೆ, ಯಾರ್ಯಾರು ಏನೇನು ನೋಡಿದ್ದಾರೆ ಅದರ ಬಗ್ಗೆ ಇರುತ್ತೆ, ಓಕೆನಾ. ಇನ್ನು ಅರ್ನ್ ಅನ್ನುವಂಥದ್ದು ಕೊನೆಯದಿದೆ ನೋಡಿ, ಇಲ್ಲಿ ಇದು ಇಂಪಾರ್ಟೆಂಟು. ಈ ಅರ್ನ್ ಅಂತಿದೆಯಲ್ಲ ಈ ಜಾಗದಲ್ಲಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು. ಯಾಕೆ ಹಾಗಾದರೆ ಇಂಪಾರ್ಟೆಂಟು? ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ ಇರೋದೇ ಇಲ್ಲಿ. ಒಂದು ನಿಮಿಷ ಇದನ್ನು ತೋರಿಸ್ತೀನಿ. ಈಗ ನಾನು ಅರ್ನ್ ಮೇಲೆ ಟಚ್ ಮಾಡ್ತಾ ಇದ್ದೀನಿ. ಅರ್ನ್ ಮೇಲೆ ಟಚ್ ಮಾಡಿದಾಗ ಇಲ್ಲಿ ನೋಡಿ 1907 ತಾಸು ಮಿನಿಮಮ್ ಆಗಿ. ಇದು 26ನೇ ತಾರೀಕಿನವರೆಗೂ ಅಪ್ಡೇಟಿನ ನನ್ನ WH. ಇದು ಹಾಫ್ ಮೋನೋ ಆದವರಿಗೆ ಇಲ್ಲಿ ಮೇಲೆ ತೋರಿಸ್ತಾ ಇದೆ. ಈ ಜಾಗದಲ್ಲಿ ಏನು ನೀವು ಫಸ್ಟ್ ನೋಡ್ತೀರಿ, ಇದು ಅರ್ಧ ಮೋನೋ ಆಗೋರಿಗೆ, ಅಂದರೆ 500 ಸಬ್ಸ್ಕ್ರೈಬರು 3000 ತಾಸಿನ ವೀಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಹಾಫ್ ಮೋನೋ ಮಾಡಲಿಕ್ಕೆ ಕೊಡ್ತಾರೆ. ಅದು ಈ ಜಾಗದಲ್ಲಿ ತೋರಿಸುತ್ತೆ. ನಾವು ಅದನ್ನು ಹಾಕ್ತಾ ಇಲ್ಲ, ಹಾಗಾಗಿ ಅದನ್ನು ಬಿಟ್ಟುಬಿಡೋಣ. ನಮ್ಮದು ಏನಿದ್ರೂ ಕೆಳಗಿದೆ, ನಾವು ಇದನ್ನು ಹಿಡ್ಕೊಳ್ತೇವೆ ಯಾವಾಗೂ. ನೋಡಿ 1907 ತಾಸು ನಂದು 26ನೇ ತಾರೀಕು. ಅಂದರೆ ಈಗ ಇಲ್ಲಿ ನೋಡಿ ನನ್ನ ಡೇಟ್ ಇದೆ, ಇದು 26ನೇ ತಾರೀಕು ನವೆಂಬರ್ 24ರವರೆಗೆ 1907 ತಾಸು ಆಗಬೇಕಾಗಿರೋದು ಎಷ್ಟು ಹಾಗಾದರೆ? ಪೂರ್ತಿ 4000 ತಾಸು ಆಗಬೇಕು. 4000ದಲ್ಲಿ ನಂದು ಅಷ್ಟಾಗಿದೆ, ಇನ್ನೂ ಉಳಿದಿದ್ದು ಬಾಕಿ ಇದೆ, ಓಕೆನಾ.
ಇನ್ನು ಈ ಡೇಟ್ ಏನಿದೆ ಇದಕ್ಕೂ ಈಗ ಒರಿಜಿನಲ್ ಆಗಿ ಇನ್ನೊಂದು ನಾನು ನಿಮಗೆ ಮೇಲೆ ಒಂದು ಡೇಟನ್ನು ತೋರಿಸ್ತೀನಿ. ಇವತ್ತು ಎಷ್ಟು ಡೇಟ್ ಹಾಗಾದರೆ ಇಲ್ಲಿ ನೋಡಿ 1ನೇ ತಾರೀಕು ಅಲ್ವಾ ಇವತ್ತು ಡೇಟು. ಮೇಲೆ ಕಾಣುತ್ತೆ ನೋಡಿ, ಒಂದು ನಿಮಿಷ, ಇಲ್ಲಿ ಮೇಲೆ ನನ್ನ ಟೈಮಿನ ಕೆಳಗೆ ಕಾಣುತ್ತೆ ನೋಡಿ 2 ಗಂಟೆ 26 ನಿಮಿಷ ಆಗಿರುವಂತಹ ಕೆಳಗೆ ಇದೆಯಲ್ಲ 1ನೇ ಡಿಸೆಂಬರ್ ಇವತ್ತಿನ ಈ ಡೇಟಿಗೆ ಮತ್ತು ಇದಕ್ಕೆ ಅಲ್ಲಿಗೆ ಸುಮಾರು 5 ದಿವಸದ ಹಿಂದೆ ಇರುತ್ತೆ ಇದು. ಅಂದರೆ ನಿಮ್ಮ ಲೈವಿನ ವಿಡಿಯೋ ಏನಿದೆ ಅದರಲ್ಲಿ ಏನಾದರೂ ಕಂಟೆಂಟ್ಸ್ ಬ್ಯಾಡ್ದಾಗಿರೋ ಮಾತಾಡಿದ್ದೀರಾ ನೀವು, ಹಾಗೆ ಏನಾದರೂ ಮೆಸೇಜುಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ, ಹೇಗೆ ಏನು ಅನ್ನೋದನ್ನು ಚೆಕ್ ಮಾಡಿಕೊಂಡು ಅವರು WHN ಸಿಕ್ಕಿರೋದು ನಿಮ್ಮ ಸ್ಕ್ರೀನ್ಶಾಟ್ ಇರುತ್ತೆ ನೋಡಿ. ಕೊನೆಯಲ್ಲಿ ನೀವು ಲೈವ್ ಎಂಡ್ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ ಇರುತ್ತೆ ಒಂದು, ಅದರಲ್ಲಿ ನಿಮಗೆ 10 ತಾಸು ಅಂತ ಸಿಕ್ಕರೆ ನಿಮಗೆ ಅದು ಪಬ್ಲಿಕ್ಕಿಗೆ ಬರೋದು ಮಿನಿಮಮ್ ಆಗಿ ಒಂದು 7-8 ತಾಸಿನ ನಂತರ ಪಬ್ಲಿಕ್ಕಿಗೆ ಬರುತ್ತೆ. ನೀವು ವಿಡಿಯೋನ ಪಬ್ಲಿಕ್ಕಿಗೆ ಬಿಟ್ಟರೂ ಕೂಡ ಅದು ಬರೋದು ಸುಮಾರು 3-4 ತಾಸಿನ ನಂತರ. ಆವಾಗ ನಿಮಗೆ ಒರಿಜಿನಲ್ ಆಗಿರುವಂಥ WH ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಎಲ್ಲದನ್ನು ತೆಗೆದು ಕಟ್ ಮಾಡಿ ಅಷ್ಟು ಕೊಡ್ತಾರೆ. ಅದಕ್ಕಾಗಿ ನಾನು ಪದೇ ಪದೇ ಲೈವಲ್ಲಿ ಹೇಳೋದು, ಕಾಪಿ ಪೇಸ್ಟ್ ಮೆಸೇಜನ್ನು ಪದೇ ಪದೇ, ಅದಕ್ಕಾಗಿ ನಾನು ಲೈವಲ್ಲಿ ಪದೇ ಪದೇ ಹೇಳ್ತಾ ಇರೋದು ಎಲ್ಲರಿಗೂ, ಕಾಪಿ ಪೇಸ್ಟ್ ಮೆಸೇಜನ್ನು ಮತ್ತು ಏನಾದರೂ ಒಳ್ಳೆಯ ಮೆಸೇಜನ್ನು ಹಾಕಿ ಅದರಿಂದ ನಿಮಗೆ WH ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳೋದು ಅದಕ್ಕಾಗಿಯೇ. ಹಾಗಾಗಿ ಒಂದಿಷ್ಟು ಜನರ WH ಈಗ ಕಮ್ಮಿ ಬರ್ತಿದೆ. ಈಗಂತೂ ಎಲ್ಲರ WH ಕಮ್ಮಿನೇ ಬರ್ತಿದೆ. ಲೈವನ್ನು ಮಾಡೋರು ಭಾಳಷ್ಟು ಜನ ಆಗಿದ್ದಾರೆ. ಸಪೋರ್ಟ್ ಕೊಡಲಿಕ್ಕೆ ಯಾರೂ ನಿಲ್ತಾ ಇಲ್ಲ ಲೈವಲ್ಲಿ. ಮೊದಲು ಏನಾಗಿತ್ತು, 10 ಜನ ಲೈವ್ ಮಾಡಿದ್ರೆ 50 ಜನ ಸಪೋರ್ಟ್ ಕೊಡೋರಿದ್ರು. ಈಗ ಲೈವ್ ಮಾಡೋರು 100 ಜನ ಆದರೆ ಸಪೋರ್ಟ್ ಕೊಡೋರು 20 ಜನ ಆಗಿದ್ದಾರೆ. ಹಾಗಾಗಿ ಲೈವಲ್ಲಿ ಯಾರೂ ಬಂದು ನಿಲ್ತಾ ಇಲ್ಲ. ಆ ಕಾರಣಕ್ಕೆ WH ಕಮ್ಮಿ ಆಗ್ತಿದೆ. ಬಂದವರು ಒಂದು 15 ನಿಮಿಷನಾದರೂ ಚಾನಲ್ನಲ್ಲಿ ನಿಂತು ಒಳ್ಳೆ ರೀತಿಯ ಮೆಸೇಜ್ ಹಾಕಿದ್ರೆ ಅದು WH ಒಳ್ಳೆ ರೀತಿ ಸಿಗ್ತಿತ್ತು. ಆದರೆ ಈಗ ಎಲ್ಲರೂ ಹೆಸರಿಗೆ ನಾವು ಬಂದಿದ್ದೀವಿ ನಿಮಗೆ ಅಂತ ತೋರಿಸ್ತಾರೆ, ಹೋಗಿ ತಮ್ಮ ಲೈವನ್ನು ಶುರು ಮಾಡ್ಕೋತಿದ್ದಾರೆ. ಹಾಗಾಗಿ WH ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ. ಅದು ಆಗತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಈ ಥರದ್ದು ಇವತ್ತಿನ ಪರಿಸ್ಥಿತಿ ಇದೆ. ಇದು ಅರ್ನ್ ಒಳಗೆ ನೋಡಬೇಕಾಗಿದ್ದಂಥದ್ದು, ಓಕೆನಾ. ಇಲ್ಲಿಯವರೆಗೆ ಇದೆಲ್ಲ ಈ YT ಒಳಗೆ ಏನೆಲ್ಲ ನಿಮಗೆ ಡೀಟೇಲ್ ಬೇಕೋ ಅನ್ನೋದನ್ನು ಪೂರ್ತಿಯಾಗಿ ತೋರಿಸಿದ್ದೀನಿ. ವಿಡಿಯೋ ಹೇಗಿತ್ತು, ಏನಾಗಿತ್ತು, ಒಳ್ಳೆ ರೀತಿಯಲ್ಲಿ ಇತ್ತಾ ಏನು ಅನ್ನೋದನ್ನು ನೀವು ನನಗೆ ಮೆಸೇಜ್ ಮುಖಾಂತರ ತಿಳಿಸ್ಬೇಕು. ಇಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ. ಇಷ್ಟು ಕಷ್ಟಪಟ್ಟು ಪ್ರತಿಯೊಂದನ್ನು ಡೀಟೇಲ್ನಲ್ಲಿ ಹೇಳಿ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿದ್ದೀನಿ. ಅದು ಜನರಿಗೂ ಮುಟ್ಟಬೇಕು ಮತ್ತು ಜನನೂ ಕೂಡ ಇಷ್ಟಪಟ್ಟು ಅದನ್ನು ನೋಡಬೇಕು. ಹಾಗಾಗಿ ಈ ವಿಡಿಯೋ ಹೇಗಾಗಿದೆ, YT ಒಳಗೆ ಇಷ್ಟೆಲ್ಲ ಸೆಟ್ಟಿಂಗನ್ನು ನಿಮಗೆ ಓಪನ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲನ್ನು ನಿಮಗೆ ಹೇಳಿದ್ದೀನಿ. ಇನ್ನು ನಾಳೆ ಮತ್ತೊಂದು ವಿಡಿಯೋದ ಜೊತೆಗೆ ಬರ್ತೀನಿ. ಅದರಲ್ಲಿ ನಿಮಗೆ ಬೇಡ ಈಗ ಹೇಳೋದೇ ಬೇಡ ಯಾವುದರಲ್ಲಿ ಬರ್ತೀನಿ ಅಂತ, ಬರ್ತೀನಿ ಇನ್ನೊಂದು ವಿಡಿಯೋ ಅದರಲ್ಲೂ ಕೂಡ ಬರ್ತೀನಿ. ಲೈವಿನ ವಿಷಯವಾಗೇ ಬರ್ತೀನಿ ತಗೊಂಡು. ಈ ವಿಡಿಯೋ ಹೇಗಾಗಿತ್ತು ಅಂತ ಹೇಳೋದನ್ನು ತಿಳಿಸಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲನ್ನು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದ ನನ್ನ ಪ್ರೇಕ್ಷಕ ಬಿಂದುಗಳೇ. ಇದು ಆಗಿತ್ತು YT ಸ್ಟುಡಿಯೋದಲ್ಲಿ ಒಂದಿಷ್ಟು ಅಪ್ಡೇಟ್ನ ವಿಷಯಗಳು ಮತ್ತು ಸೆಟ್ಟಿಂಗಿನ ವಿಷಯಗಳು, ಮತ್ತೊಂದಿಷ್ಟು ಜನರಿಗೆ ತಿಳುವಳಿಕೆಯ ವಿಷಯಗಳು. ಲೈವ್ ಮಾಡೋರಿಗೆ ಇದು ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.